ದಿನಾಂಕ 26ರಂದು ಕಾರ್ಗಿಲ್ ವಿಜಯೋತ್ಸವ ಬಸವಲಿಂಗಪ್ಪ ಮುಂಡರಗಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ಜಿಲ್ಲಾ ಮಾಜಿ ಸೈನಿಕರ ನೇತೃತ್ವದಲ್ಲಿ ಗದಗ ನಗರದ ಹಳೆ ಕೋರ್ಟ್ನಿಂದ ಮೆರವಣಿಗೆ ಶುರುವಾಗಿ ಗಾಂಧಿ ವೃತ್ತ, ಹಳೆ ಡಿಸಿ ಮಾರ್ಗವಾಗಿ ಎಪಿಎಂಸಿ ಆವರಣದಲ್ಲಿ ಕಾರ್ಗಿಲ್ ವಿಜಯೋತ್ಸವ ನಡೆಯಲಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಕೇಳಿಕೊಂಡರು. ಕಾರ್ಯಕ್ರಮ ಈ ಗದಗಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗದಗ ಜಿಲ್ಲೆಯ ಸಮಸ್ತ ಸಾರ್ವಜನಿಕರು ನಾವು ಆಹ್ವಾನವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಮಾನರು ಕೂಡ ಆಗಮಿಸಿದ್ದಾರೆ. ಎಲ್ಲ ಗದಗ ಜಿಲ್ಲೆಯ ಮಾಜಿ ಸೈನಿಕ ಬಂಧು ಬಳಗದರು ಮತ್ತು ಸಮಸ್ತ ನಾಗರಿಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. 1999ರಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು 527 ಜನ ಮಾಜಿ ಸೈನಿಕರು ಹುತಾತ್ಮರಾದರು. ಸುಮಾರು 1363 ಸೈನಿಕರು ಗಾಯಗಳಾದವು. ಇವತ್ತಿನ ದಿವಸ 527 ಸೈನಿಕರನ್ನು ಕಳೆದುಕೊಂಡಂತ ದಿವಸ. ಅವತ್ತಿನ ದಿವಸ ನಾವು 2 ಭಾಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ಸಂತೋಷ, ಒಂದು ದುಃಖ. ಸಂತೋಷ ಅಂತಂದ್ರ ನಮ್ಮ ಭಾರತದಲ್ಲಿ ನೆಲವಾಗಿರ್ತಕ್ಕಂಥ ಕಾರ್ಗಿಲ್ ನಾವು ಪಾಕಿಸ್ತಾನದಿಂದ ವಶಪಡಿಸಿಕೊಂಡಂತ ಒಂದು ದಿವಸ. ಆ ಒಂದು ಹಿನ್ನೆಲೆಯಾಗಿ ನಾವು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇನ್ನೊಂದು ದುಃಖಕರ ಅಂತಂದ್ರೆ ನಮ್ಮ ಭಾರತೀಯ ಸೈನಿಕರನ್ನು ನಾವು 527 ಸೈನಿಕರನ್ನು ನಾವು ಕಳೆದುಕೊಂಡಂತ ಒಂದು ದಿವಸ. ಅದು ಕೂಡ ಅವರ ಹುತಾತ್ಮರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಎಂದು ನಾವು ಅವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮಾಡುವಂತ ಉದ್ದೇಶ ಕೇವಲ ನಾವು ಭಾರತೀಯ ಸೈನಿಕರಿಗೆ ಹುತಾತ್ಮರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡುವುದರ ಜೊತೆಗೆ ಜನರಲ್ಲಿ ಹಾಗೂ ಯುವಕರಲ್ಲಿ, ಸಾರ್ವಜನಿಕರಲ್ಲಿ ದೇಶಭಕ್ತಿ ಹಾಗೂ ದೇಶ ಪ್ರೇಮದ ಅರಿವನ್ನು ಮೂಡಿಸುವ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ದಿವಸ ನಾವು ಮಾಜಿ ಸೈನಿಕರೆಲ್ಲೂ ಗದಗಿನಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮಾಡ್ತಾ ಇದೆ. ಆಕ್ಚುಲಿ ಇದು ಸರ್ಕಾರದ ಮಟ್ಟದಲ್ಲಿ ಒಂದು ಆಚರಣೆ ಮಾಡಬೇಕಾಗಿತ್ತು. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಇವತ್ತಿನ ದಿವಸ ನಮ್ಮ ಸೈನಿಕರ ಕಾರ್ಯಕ್ರಮವನ್ನು ನಾವು ಸೈನಿಕರೆಲ್ಲರೂ ಸೇರಿಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ಧನ ಸಹಾಯ ನಮ್ಮ ಮಾಜಿ ಸೈನಿಕರು ಎಲ್ಲರೂ ಸೇರಿಕೊಂಡು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದೇವೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ನಾವು ಜಯಗಳಿಸಿದ ಪೂರ್ವದಲ್ಲಿ ಪ್ರಥಮವಾಗಿ ಗದಗಿನ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಕರ್ನಾಟಕ ರಾಜ್ಯದ ಹಾಗೂ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯ ಎಲ್ಲಾ ಸಮಸ್ತ ನಾಡಿನ ಜನತೆಗೂ, ನಮ್ಮ ಮಾಜಿ ಸೈನಿಕ ಬಂಧು ಬಳಗದವರಿಗೂ ಹಾಗೂ ಎಲ್ಲ ನಮ್ಮ ಮಾಜಿ ಸೈನಿಕ ಕುಟುಂಬದವರಿಗೂ, ಎಲ್ಲ ಸಾರ್ವಜನಿಕರಿಗೂ 27ನೇ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೆ ಕಾರ್ಗಿಲ್ ವಿಜಯ ದಿವಸ ಅಂತಂದಾಗ ನಮಗೆ ನೆನಪಿಗೆ ಬರೋದು ನಮ್ಮ ಭಾರತ ದೇಶದ ಜಮ್ಮು ಕಾಶ್ಮೀರದ ಕಿರೀಟವಾಗಿರ್ತಕ್ಕಂಥ ಕಾರ್ಗಿಲ್. ಆ ಒಂದು ಕಾರ್ಗಿಲ್ 1999ರಲ್ಲಿ ಮೇ 3ರಂದು ಪ್ರಾರಂಭವಾಗಿ ಜುಲೈ 26ಕ್ಕೆ ಕೊನೆಗೊಂಡಂತ ಒಂದು ಕಾರ್ಗಿಲ್ ಯುದ್ಧ. ಆ ಒಂದು ಯುದ್ಧ ಸತತವಾಗಿ 84 ದಿವಸಗಳ ಕಾಲ ನಿರಂತರವಾಗಿ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಶತ್ರುಗಳ ಜೊತೆ ಹೋರಾಡಿ ವಿಜಯವನ್ನು ಸಾಧಿಸಿದಂತ ಒಂದು ದಿವಸ ಅಂತಂದ್ರೆ ಅದು ಕಾರ್ಗಿಲ್ ದಿವಸ. ಆ ಒಂದು ವಿಶೇಷತೆ ಹಿನ್ನೆಲೆಯಾಗಿ ನಾವು ಗದಗಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಎಲ್ಲ ಸರ್ವ ಸದಸ್ಯರು ಹಾಗೂ ಗದಗ ಜಿಲ್ಲೆಯ ಸಮಸ್ತ ಮಾಜಿ ಸೈನಿಕ ಬಂಧು ಬಳಗದವರೆಲ್ಲ ಸೇರಿಕೊಂಡು ದಿನಾಂಕ 26/7/2026ರಂದು ಭಾನುವಾರ ದಿವಸ ಬೆಳಿಗ್ಗೆ 9ರಿಂದ ಸಾಯಂಕಾಲ 3 ಗಂಟೆಯವರೆಗೆ ನಾವು ಗದಗದಲ್ಲಿ ಮೆರವಣಿಗೆ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಾವು ಕೇವಲ 99ರ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತ ಹುತಾತ್ಮರಿಗೆ ಅಷ್ಟೇ ಅಲ್ಲ, ಈಗಾಗಲೇ ನಾವು ಭಾರತದಲ್ಲಿ 4 ಮಹಾಯುದ್ಧಗಳು ನಡೆದಂತ 1962ರ ಚೀನಾ ಯುದ್ಧ ಇರ್ಬೋದು, 1965ರ ಇಂಡಿಯಾ ಪಾಕಿಸ್ತಾನ ಯುದ್ಧ ಇರ್ಬೋದು, ಮತ್ತು 1971ರ ಪಾಕಿಸ್ತಾನ ಯುದ್ಧ ಇರ್ಬೋದು. ಇವೆ 4 ಯುದ್ಧಗಳಲ್ಲಿ ಮಾಡಿದಂತ ಹುತಾತ್ಮ 62ರ ಚೈನಾ ಯುದ್ಧದಲ್ಲಿ ನಮ್ಮ ಅಕ್ಟೋಬರ್ 20ರಂದು ಪ್ರಾರಂಭವಾಗಿ ನವೆಂಬರ್ 21ರವರೆಗೆ 30 ದಿನಗಳ ಕಾಲ ಈ ಒಂದು ಸತತವಾಗಿ ನಮ್ಮ ಭಾರತೀಯ ಸೈನಿಕರು ಚೀನಾ ದೇಶದ ಸೈನಿಕರ ಜೊತೆಗೆ ಹೋರಾಡಿ ಆ ಒಂದು ಯುದ್ಧದಲ್ಲಿ ನಮ್ಮ ಭಾರತವು ಸೋಲನ್ನು ಅನುಭವಿಸುತ್ತದೆ. ಪ್ರಥಮವಾಗಿ ಚೈನಾ ಯುದ್ಧದಲ್ಲಿ ನಮ್ಮ ಭಾರತ ಸೋಲನ್ನು ಕಂಡ ನಂತರ ಅದಾದ ನಂತರ ಸತತವಾಗಿ ನಡೆದಂತ 3 ಮಹಾಯುದ್ಧಗಳಲ್ಲಿ ನಮ್ಮ ಭಾರತ ಜಯವನ್ನು ಸಾಧಿಸುತ್ತದೆ. ಇದಾದ ನಂತರ 1965ರಲ್ಲಿ ನಡೆದಿರ್ತಕ್ಕಂಥ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ 1965 ಆಗಸ್ಟ್ ನಲ್ಲಿ ಪ್ರಾರಂಭಗೊಂಡು
ಆಗಸ್ಟ್ 1965ಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ. ಸತತವಾಗಿ ಒಟ್ಟು 50 ದಿನಗಳ ಕಾಲ ಈ ಇಂಡಿಯಾ ಪಾಕಿಸ್ತಾನ ಯುದ್ಧ ಅವತ್ತಿನ ದಿವಸ 1965ರಲ್ಲಿ ನಡೀತಾ ಇದೆ. ಅದರಲ್ಲಿ 1800 ಚದುರ ಕಿಲೋಮೀಟರ್ ಅಷ್ಟು ಪಾಕಿಸ್ತಾನದ ನೆಲವನ್ನು ನಾವು ವಶಪಡಿಸಿಕೊಂಡು ಆ ಒಂದು ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಜಯವನ್ನು ಸಾಧಿಸಿದ್ದಾರೆ. ಹಾಗಾಗಿ ನಮ್ಮ ಅವತ್ತಿನ ದಿವಸ ಇಂಡಿಯಾ ಪಾಕಿಸ್ತಾನ 1965 ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು 2867 ಸೈನಿಕರು ಹುತಾತ್ಮರಾಗ್ತಾರೆ. ಇವತ್ತಿನ ದಿವಸ 99ರ ಯುದ್ಧದಲ್ಲಿ 527 ಜನರು ಹುತಾತ್ಮರಾದರೆ ನಮ್ಮ ಆಗ ಇಂಡಿಯಾ ಪಾಕಿಸ್ತಾನ 1965ರಲ್ಲಿ ನಡೆದಿರ್ತಕ್ಕಂಥ 2867 ಸೈನಿಕರು ನಾವು ಕಳೆದುಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಅಷ್ಟೊಂದು ನಮ್ಮ ಸೈನಿಕರ ಕುಟುಂಬಗಳು ಇವತ್ತಿನ ದಿವಸ ಸ್ವತಂತ್ರವಾಗಿದೆ. ಆದರೂ ಸಹಿತ ನಮ್ಮ ಭಾರತ ದೇಶ ಅವರ ಒಂದು ಬೆನ್ನೆಲುಬಾಗಿ ಇವತ್ತಿನ ದಿವಸ ಸೈನಿಕರ ಕುಟುಂಬವನ್ನು ಕಾಪಾಡಿಕೊಳ್ತಾ ಬರ್ತಾ ಇದೆ. 1965ರ ಇಂಡಿಯಾ ಪಾಕಿಸ್ತಾನದಲ್ಲಿ ನಾವು ಜಯವನ್ನು ಗಳಿಸಿದ ನಂತರ 1971ರ ಇಂಡಿಯಾ ಪಾಕಿಸ್ತಾನ ಯಾವಾಗ ಬಾಂಗ್ಲಾದೇಶ ವಿಮೋಚನೆ ಆಯಿತು, ಆ ಒಂದು 1971ರ ಇಂಡಿಯಾ ಪಾಕಿಸ್ತಾನ ಯುದ್ಧ ಡಿಸೆಂಬರ್ 3ರಂದು ಪ್ರಾರಂಭವಾಗಿ ಡಿಸೆಂಬರ್ 16ಕ್ಕೆ ಮುಕ್ತಾಯಗೊಳ್ತಿದೆ. ಒಟ್ಟು 13 ದಿವಸಗಳ ಕಾಲ ನಿರಂತರವಾಗಿ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಸೈನಿಕರ ಜೊತೆಗೆ, ಶತ್ರುಗಳ ಜೊತೆಗೆ ಹೋರಾಡಿ ಇವತ್ತಿನ ದಿವಸ ಅದು ಕೂಡ 1971ರ ಯುದ್ಧದಲ್ಲಿ ನಾವು ಜಯವನ್ನು ಸಾಧಿಸಿದ್ದೇವೆ. ಸತತವಾಗಿ ನಮ್ಮ ಭಾರತದಲ್ಲಿ ನಡೆದಿರ್ತಕ್ಕಂಥ 4 ಮಹಾಯುದ್ಧಗಳಲ್ಲಿ ನಾವು 3 ಮಹಾಯುದ್ಧಗಳನ್ನು ನಾವು ಜಯ ಗಳಿಸಿದ್ದೇವೆ. ಕೇವಲ ಚೈನಾ ಯುದ್ಧದಲ್ಲಿ ನಾವು ಸೋಲನ್ನು ಕಂಡಿದೆ. ಅಂತ ಒಂದು ನಮ್ಮ ಸೈನಿಕರ ಹೋರಾಟ, ನಮ್ಮ ಸೈನಿಕರ ಶಕ್ತಿ ಭಾರತ ದೇಶದಲ್ಲಿ ದಿವಸ ನಮ್ಮ ತುದಿಗಾಲಿನಲ್ಲಿ ನಿಂತು ದೇಶವನ್ನು ಕಾಯ್ದು ತುದಿಗಾಲಿನಲ್ಲಿ ನಿಂತು ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡತಕ್ಕಂಥ ನಮ್ಮ ಭಾರತೀಯ ಸೈನಿಕರ ಒಂದು ಸಾಹಸವನ್ನು ನಾವು ಮೆಚ್ಚಲೇಬೇಕಾದದ್ದು. ಅದಕ್ಕಾಗಿ ಇಂತಹ ಅದ್ಭುತ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ